ಶಾಸ್ತ್ರ ಎಲ್ಲ ಮುಗೀತಲ್ಲ, ನಾನು ದೇವಸ್ಥಾನಕ್ಕೆ ಹೋಗಿ ಬರಲಾ? ಏ ಅಂಜು, ದೇವಸ್ಥಾನಕ್ಕೆ ಹೋಗ್ತಿದ್ಯಾ? ನಾನು ಬರ್ತೀನಿ ನಡಿ. ಸರಿ, ಇಬ್ರು ಹೋಗ್ಬಿಟ್ಟು ಬನ್ನಿ. ನಾವು ದೇವಸ್ಥಾನಕ್ಕೆ ಬರ್ತೀವಿ. ಅಯ್ಯೋ ಬನ್ನಿ, ಹೋಗಿ ಬರೋಣ. ಗೌರಿ, ಹೋಗಿ ಬರೋಣಪ್ಪ ನಾವು. ಅಯ್ಯೋ ದೇವ್ರೆ, ರಾಮು ಕರೆದಿದ್ದಾರೆ ಅಂತ ನಾನು ಹೋಗ್ತಾ ಇರೋದು. ಇವರೆಲ್ಲರೂ ಬರ್ತೀನಿ ಅಂತಿದ್ದಾರೆ. ಇವ್ರ ಜೊತೆ ನಾನು ಹೇಗೆ ಹೋಗೋದು? ಎಲ್ಲಿ ಹೋದ್ಲು ಇವಳು? ಇಷ್ಟೊತ್ತಿಗೆಲ್ಲ ಬರಬೇಕಿತ್ತಲ್ಲ. ಕೈ ಕೊಟ್ಲಾ? ನೋನೋ, ಅವಳು ಬರಲೇಬೇಕು. ಬಂದೇ ಬರ್ತಾಳೆ, ಬರ್ದೆ ಎಲ್ಲಿಗೆ ಹೋಗ್ತಾಳೆ? ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ, ಒಂದು ನಿನ್ನ ತಂಗಿ, ಇನ್ನೊಂದು ನಿನ್ನ ಪ್ರೀತಿಯ ಸೀತಾ. ಇಬ್ಬರು ಸಫರ್ ಮಾಡ್ತಾರೆ. ಅದನ್ನ ನೋಡಿ ನೀನು ನರಳಾಡ್ತೀಯ ಕಣೋ. ನರಳಾಡಬೇಕು. ಎಷ್ಟು ಧೈರ್ಯ ಮಗ ಅವನಿಗೆ! ನಮ್ಮ ತಂಗಿ ಲೈಫ್ ಜೊತೆನೇ ಆಟ ಆಡ್ತಾನೆ. ಕ್ರಿಮಿನಲ್ ಮಗ ಅವನು. ನಮ್ಮ ಮೇಲಿರೋ ದ್ವೇಷಕ್ಕೆ ಇದೆಲ್ಲ ಮಾಡ್ತಾ ಇದ್ದಾನೆ. ಅಂಜು ಇನ್ನೋಸೆನ್ಸ್ನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾನ ಅವನು. ನಾನ್ಸೆನ್ಸ್ ಇಡಿಯಟ್. ಅವನನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು ಕಣ. ಅವನಿಗೆ ಪಾಠ ಕಲಿಸ್ಲೇಬೇಕು. ಸೀತನ್ ಲೈಫಲ್ಲಿ ಆಟ ಆಡಿದಾಗ ನೀನು ಅಷ್ಟೊಂದು ಹೊಡೆದು ಅವನಿಗೆ ಜೈಲಿಗೆ ಕಳಿಸಿದ್ರು ಕೂಡ ಮತ್ತೆ ನಮಗೆ ತೊಂದರೆ ಕೊಡೋ ಧೈರ್ಯ ಮಾಡಿದ್ದಾನಲ್ಲ. ಹಲೋ ಸರ್, ಒಂದು ಎಮರ್ಜೆನ್ಸಿ ಇದೆ. ಇಮಿಡಿಯೇಟ್ಲಿ ಆಂಬ್ಯುಲೆನ್ಸ್ ಕಳ್ಸೋಕ್ಕಾಗುತ್ತಾ? ಎಸ್ ಪ್ಲೀಸ್. ನಾನು ಲೊಕೇಶನ್ ಶೇರ್ ಮಾಡ್ತೀನಿ, ಬನಶಂಕರಿ ಟೆಂಪಲ್ ರೋಡಲ್ಲಿ. ಥ್ಯಾಂಕ್ ಯು ಸೋ ಮಚ್. ಆಂಬ್ಯುಲೆನ್ಸಾ? ಯಾಕೋ? ಗೊತ್ತಾಗುತ್ತೆ. ಅವತ್ತು ಕೊಟ್ಟಿದ್ದು ಒದೆ ಸಾಕಾಗಿಲ್ವೇ ನನಗೆ? ಇನ್ನು ಎಷ್ಟು ಹುಡುಗಿ ಲೈಫಲ್ಲಿ ಆಟ ಆಡ್ತೀಯಾ? ಸುಳ್ಳು ಹೇಳಿ ನನ್ನ ತಂಗಿ ತಲೆ ಕೆಡಿಸ್ತೀಯಾ? ಬಿಡ ಬಿಡ.
ಮಗ ಸಾಕ್ ಬಿಡ, ಇನ್ನು ಹೊಡೆದ್ರೆ ಸತ್ಕಿ ತಗೊಂಡ್ಬಿಡ್ತಾನೆ ಕಣ. ಏಯ್ ಇದೊಬ್ಬ ದೊಡ್ಡ ಫ್ರಾಡ್ ಕಣ. ಎಷ್ಟು ಜನ ಹುಡುಗಿಗೆ ಪ್ರೀತಿಯ ಹೆಸರು ಮೋಸ ಮಾಡಿದ ಗೊತ್ತಾ ನಾವು. ಹಿಂದೆ ಒಂದ್ಸಲ ಇದೇ ಕಾರಣಕ್ಕೆ ಜೈಲ್ಗೂ ಹಾಕಿದ್ವಿ, ಇನ್ನೂ ಬುದ್ಧಿ ಬಂದಿಲ್ಲ. ಇನ್ನೊಂದ್ಸಲ ಯಾವ್ದೇ ಹುಡುಗಿ ತಂಟೆಗೆ ಹೋದ್ರು ಪ್ರತಿಯೊಂದು ಏಟ್ ನೆನಪಾಗ್ಬೇಕು ನಿಂಗೆ. ಏಯ್ ಯಾಕೋ ನಗ್ತಿದ್ಯಾ? ಏಯ್ ಈಗ ನೀವು ಹೊಡೆದು ನನಗೆ ಗಾಯ ಮಾಡಿದ್ದೀರಾ, ಅದೇನೋ ವಾಸಿ ಆಗುತ್ತೆ. ಆದರೆ ನಿಮ್ಮ ತಂಗಿ ಮನಸ್ಸಿಗೆ ನಾನು ಗಾಯ ಮಾಡಿದ್ದೀನಿ. ಅದ್ಯಾವತ್ತು ವಾಸಿ ಆಗಲ್ಲ ಕಣ್ರೋ, ನೆನ್ಪಿಟ್ಕೊಳ್ಳಿ. ಅವಳು ಪಾಪ ಮುಗ್ದೆ ನಿನ್ನ ನಂಬಿಟ್ಲು. ನೀನು ಇಂಥ ದೊಡ್ಡ ಕ್ರಿಮಿನಲ್ಲು, ನಿನ್ನ ನಿಜ ಸ್ವರೂಪ ಇಂಥದ್ದು ಅಂತ ಗೊತ್ತಾದ್ರೆ ಎಷ್ಟು ನೊಂದ್ಕೊಂತಾಳೋ ಏನೋ. ನಿನ್ನಂಥವ್ರು ಇರೋವರೆಗೂ ಹೆಣ್ಮಕ್ಳು ಮೋಸ ಹೋಗ್ತಾನೆ ಇರ್ತಾರೆ. ಬರ್ತಿರೋ ಕೋಪಕ್ಕೆ ನೀನು ಇಲ್ಲೇ ಊತಾಕ್ಬಿಡ್ತೀನಿ ಮಗನ. ನೀನ್ ಮಾಡಿದ ಮೋಸನ ನೀನೇ ಸರಿ ಮಾಡ್ಬೇಕು. ತೆಗಿಯೋ ಫೋನ್, ಮೆಸೇಜ್ ಮಾಡೋ ನನ್ನ ತಂಗಿಗೆ. ಸಾರಿ ಅಂಜು, ನಾನೊಬ್ಬ ಮೋಸಗಾರ, ನಾನೊಬ್ಬ ದೊಡ್ಡ ಫ್ರಾಡ್ ಅಂತ ಮೆಸೇಜ್ ಮಾಡೋ. ಏನೋ ಮುಖ ನೋಡ್ತಿದ್ಯಾ? ಮಾಡು ಮೆಸೇಜು. ನಿನ್ ಸತ್ಯ ನೀನೇ ಹೇಳ್ಕೊ. ಮೆಸೇಜ್ ಮಾಡ್ತೀಯಾ ಇಲ್ವೋ? ಅಶೋಕ, ಫೋನ್ ತೆಗಿ. ಓಪನ್ ಮಾಡು. ಅಂಜು, ಕಳ್ಸೋ ಮೆಸೇಜು. ಸಾರಿ ಅಂಜು, ನಾನು ನಿನ್ಗೆ ಹೇಳಿದ್ದೆಲ್ಲ ಸುಳ್ಳು. ನಾನೊಬ್ಬ ಮೋಸ್ಕಾರ, ನಿನ್ನನ್ನು ಪಡೆಯೋ ಯೋಗ್ಯತೆ ನನಗಿಲ್ಲ ಅಂಜು. ಸಾರಿ. ಏ ರಾಮ, ಯಾಕೋ ಪ್ರತಿ ಸಲ ನನ್ನ ದಾರಿ ಗಡ್ಡ ಪಡ್ತೀಯಾ? ನಾನೇ ಸಿಕ್ತಿದ್ದೇನೋ ನಿನ್ಗೆ? ಅಡ್ಡ ದಾರಿಲಿ ಹೋಗ್ತಾರ ನೀನು ನನ್ನನ್ನು ಸರಿ ಮಾಡ್ಕೊಂತ ಹೇಳ್ತಿದ್ದೀನ. ಫಸ್ಟ್ ನಿನ್ನನ್ನು ಕರೆಕ್ಟ್ ಮಾಡ್ಕೊಳ್ಳೋ. ಏಯ್, ನಿಮ್ಮನೆಯೇ ಸರಿಗಿಲ್ಲ, ನಿಮ್ಮನೇಲೆ ನೆಟ್ಟಿಗಿಲ್ಲ. ನನ್ನನ್ನು ಸರಿ ಮಾಡ್ಕೊಂತ ಪಾಠ ಮಾಡ್ತೀಯನೋ? ಏನೋ ಹೇಳ್ತಿದ್ಯಾ? ಹೌದು, ನಿಮ್ಮನೇಲೆ ದೊಡ್ಡ ಮೋಸ್ಕಾರಿದ್ದಾರೆ. ಬಾಯಿ ಮೇಲೆ ಬಿಗಿರ್ಲಿ ಮಗನೇ. ಏಯ್, ನಾನೇನು ಸುಳ್ಳು ಹೇಳ್ತಾ ಇಲ್ಲ. ನಿಮ್ಮನೇಲೆ ವಂಚನೆ ಮಾಡೋರಿದ್ದಾರೆ. ಮೊದಲು ಅದನ್ನ ಸರಿ ಮಾಡ್ಕೊಳ್ರು, ಆಮೇಲೆ ನನ್ನ ವಿಷಯಕ್ಕೆ ಬನ್ನಿ. ಎಷ್ಟೋ ಧೈರ್ಯ ನಿಂಗೆ? ನಮ್ಮನೆಯವ್ರ ಬಗ್ಗೆ ಮಾತಾಡ್ತೀಯನೋ ನೀನು? ಭಾರ್ಗವಿ ಚಿಕ್ಕಿ ಬಗ್ಗೆ ಹೇಳ್ತಿದ್ದಾನ ಇವನು. ಚರಂಡಿ ಹೇಳಿದ್ನಲ್ಲ ಅವತ್ತು. ಯಾರೋ ರುದ್ರ ಪ್ರತಾಪ್ ಅನ್ನೋರ್ನ ಜೈಲಿಂದ ಬಿಡುಗಡೆ ಕೂಡ ಮಾಡಿಸಿದ್ದೀನಿ ಸರ್. ಅವನೇನು ಹೇಳ್ತಿದ್ದಾನೆ, ಮೊದಲು ಅವನೇನು ಹೇಳ್ತಿದ್ದಾನೆ ಸ್ವಲ್ಪ ಕೇಳಿಸ್ಕೊಳ್ಳೋಣ. ಇವನ್ ಮತ್ತೇನೋ ಕೇಳೋದು? ಮಗ, ಒಂದ್ಸಲ ಕೇಳೋದು ಒಳ್ಳೇದಲ್ಲ. ಮಾತು ಕೇಳೋ ಅವಶ್ಯಕತೆನೇ ಇಲ್ಲ ಕಣೋ. ಏನಾದ್ರು ಕೇಳಿದ್ರೆ ಇವ್ದೇ ರೊಕ್ಕತೆ ಹೇಳ್ತಾನೆ ಇವನು. ಎಲ್ಲಿ ಸೇರಿಸ್ಬೇಕೋ ಅಲ್ಲಿ ಸೇರಿಸಿದ್ರೆ ಬುದ್ಧಿ ಬರುತ್ತೆ. ನೋಡಿಯೋ, ಯಾಕೆ ನನಗೆ ಈ ಥರ ಮೆಸೇಜ್ ಕಳಿಸಿದ್ರು ಅಂದರೆ ರಾಮವ್ರು ಹೇಳ್ದಾಗೆ ಇನ್ನು ಯಾವತ್ತೂ ಇವ್ರು ನನಗೆ ಸಿಗೋದಿಲ್ವಾ? ಈ ಥರ ವಾಯ್ಸ್ ಮೆಸೇಜ್ ಕಳಿಸಿದಾರಲ್ಲ, ಈಗ ನಾನು ಹೋದ್ರು ಅವ್ರು ನಂಗೆ ಸಿಗಲ್ಲ ಅನಿಸುತ್ತೆ.
ನನ್ನ ಪರಿಸ್ಥಿತಿನ ಅವ್ರಿಗೆ ಅರ್ಥ ಮಾಡಿಸ್ತೀನಿ. ಸಮಯದಲ್ಲಿ ಈ ನಂಬರ್ ಅನ್ನು ಸಂಪರ್ಕಿಸಲು ಸಾಧ್ಯವಿಲ್ಲ. ಅಂಜು ದೇವಸ್ಥಾನಕ್ಕೆ ಹೋಗೋಣವಾ? ಮತ್ತೆ ನಾನು ಬರಲ್ಲ. ಯಾಕೆ ಅಂಜು, ಏನಾಯ್ತು? ಅಲ್ಲ, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ದೋಳೆ ನೀನಲ್ವಾ? ಈಗ ಬರಲ್ಲ ಅಂದ್ರೆ ಏನರ್ಥ? ಎಲ್ಲ ಮುಗಿದ್ಮೇಲೆ ಅಲ್ಲಿಗೆ ಯಾಕೆ ಹೋಗ್ಲಿ? ಎಲ್ಲ ಮುಗೀತಾ? ಏನ್ ಮುಗೀತು? ಏನ್ ಹೇಳ್ತಿದ್ಯಾ ಅಂಜು? ನನ್ನ ಏನು ಕೇಳಬೇಡಿ ಪ್ಲೀಸ್. ಅದಕ್ಕೆ ನಿಮ್ಗೆಲ್ಲ ಅರ್ಥ ಆಗುತ್ತೆ ಅನ್ಕೋತೀನಿ. ಓಕೆ, ರಾಮನೇ ಶಾಸ್ತ್ರಕ್ಕೆ ಹೋಗೋಣವಾ? ಹೋಗೋಣವಾ? ಸರಿ, ಅಲ್ಲಿಗೆ ಹೋಗೋಣ. ಸೀತೆಂಗೆ ಹೇಳ್ಬಿಟ್ಟು ಬರ್ತೀನಿ. ಹೇಳ್ಬಿಟ್ಟ. ಮಗ ಈಗ ಒಂದು ನಿಮಿಷ ಗಾಡಿ ನಿಲ್ಸು. ಯಾಕೋ ಮಗ, ಏನಾಯ್ತು? ನಿಲ್ಸು, ಹೇಳ್ತೀನಿ. ಏನಾಯ್ತು ಹೇಳೋ ಮಗ. ಮಗ, ಆ ರುದ್ರ ಪ್ರತಾಪ್ನ ಹಾಗೆ ಯಾಕೋ ಕಳಿಸ್ದೆ? ಅವ್ನು ಏನು ಹೇಳ್ತಿದ್ನೋ ಅದನ್ನ ಪೂರ್ತಿ ಕೇಳಿಸ್ಕೊಂಡು ಕಳಿಸೋದಲ್ವಾ? ಕಮಾನ್ ಮಗ, ಒಬ್ಬ ಕ್ರಿಮಿನಲ್ ಮಾತನ್ನ ಕೇಳ್ಬೇಕೇನೋ ನಾವು? ಅಲ್ಲ, ಅವ್ನ ಬಾಯಿಂದ ಸತ್ಯ ಬರುತ್ತೆ ಅಂತ ಅನ್ಸುತ್ತಾ ನಿನ್ಗೆ? ಅವತ್ತು ಆಫೀಸಲ್ಲಿ ಫ್ರಾಡಲೆಂಟ್ ಟ್ರಾನ್ಸಾಕ್ಷನ್ ನಡೆದಿರ್ಬೇಕಾದ್ರೆ ಆ ಚರಣ್ ಏನು ಹೇಳಿದ? ನಿನ್ ಮೇಲೆ ಬೇಡ ಮಾಡಿದ. ಇವತ್ತು ಇವನು ನಮ್ಮ ಫ್ಯಾಮಿಲಿಯವ್ರ ಬಗ್ಗೆ ಮಾತಾಡೋಕೆ ಹೊರಟಿದ್ದಾನೆ. ಅಲ್ಲ, ಅವ್ನ ಮಾತು ಕೇಳೋಷ್ಟು ಪೇಷನ್ಸ್ ಇದೆಯಾ ನಿನ್ಗೆ ಅಂತ ನಂಗೆ ಆಶ್ಚರ್ಯ ಆಗ್ತಿದೆ. ಹಾಗಲ್ಲ ಕಣೋ, ಅಟ್ಲೀಸ್ಟ್ ಒಂದ್ಸಲ. ಹ್ಯಾವ್ ಯು ಲಾಸ್ಟ್ ಯುವರ್ ಮೈಂಡ್ ಅಶೋಕ? ಅಲ್ಲ, ಸೀತಾ ಲೈಫ್ ಜೊತೆ ಅಂಜು ಲೈಫ್ ಜೊತೆ ಆಟ ಆಡ್ದವನು ಅಂಥವ್ನ ಮಾತು ಕೇಳ್ಬೇಕೇನೋ ನಾವು? ಅಲ್ಲ ಕಣೋ, ಅವ್ನು ಜೈಲಿಂದ ಯಾರ ಮೂಲಕ ಹೊರಗೆ ಬಂದ ಅಂತಾದ್ರೂ ತಿಳ್ಕೊಬೇಕಲ್ವಾ? ಅವನಿಗೆ ಬೇಲ್ ಸಿಗೋದು ಅಷ್ಟು ಈಸಿ ಇರಲಿಲ್ಲ. ಆದರೂ ಹೊರಗೆ ಬಂದಿದ್ದಾನೆ ಅಂತಂದ್ರೆ ಯಾರೋ ದೊಡ್ಡವರು ಇದ್ರ ಹಿಂದೆ ಇದ್ದಾರೆ. ಅವನಿಗೆ ವಿಚಾರಿಸಿದ್ರೆ ಸಾಕಷ್ಟು ವಿಷಯಗಳು ಹೊರಗೆ ಬಂದಿರೋದು. ಹೌದಪ್ಪ, ಅವ್ನು ಹೇಳ್ತಿದ್ದ ನಮ್ಮ ತಾತನೇ ಅವನ್ನ ಜೈಲಿಂದ ಬಿಡಿಸಿದ್ದು ಅಂತ. ಅದನ್ನ ನಂಬೇಕಿತ್ತ ನಾವು? ಮಗ, ಅವ್ನ ಮಾತನ್ನ ನಂಬೇಕು ಅಂತ ಏನಿಲ್ಲ ಕಣೋ, ಆದ್ರೆ ಅವ್ನು ಹೇಗೆ ಹೊರಗಡೆ ಬಂದ, ಯಾರು ಸಹಾಯ ಮಾಡಿದ್ರು ಅಂತಾದ್ರೂ ತಿಳ್ಕೊಬೋದಾಗಿತ್ತಲ್ವಾ? ಮಗ, ಯಾರೋ ಅವನಿಗೆ ಬೇಲ್ ಕೊಡ್ಸೋರ್ ಬಗ್ಗೆ ನಮಗ್ ಯಾಕೋ ಹೇಳ್ತಾನೆ? ಅವ್ನು ಸುಮ್ಮನೆ ನಮ್ಮನ್ನ ಮಿಸ್ಗೈಡ್ ಮಾಡ್ತಾನಷ್ಟೇ. ಲಿಸನ್, ಅವ್ನು ಏನೇ ಹೇಳಿದ್ರು ನಾನು ಒಪ್ಪೋದಿಲ್ಲ ಮಗ. ಆಯ್ತಪ್ಪ, ಅವನಿಗೇನು ಕೇಳೋದು ಬೇಡ. ಅಟ್ಲೀಸ್ಟು ಅವ್ನು ಹೇಗೆ ಹೊರಗಡೆ ಬಂದ, ಯಾರು ಅವನಿಗೆ ಸಹಾಯ ಮಾಡಿದ್ರು, ಯಾರು ಬೇಲ್ ಕೊಟ್ರು ಅಂತ ನಾವಾದ್ರೂ ಇನ್ವೆಸ್ಟಿಗೇಷನ್ ಮಾಡ್ಬೋದಲ್ವಾ? ಇದಕ್ಕಾದ್ರೂ ಒಪ್ತೀಯಾ? ಮಗ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಚಿಕ್ಕಿ ಫೋನ್ ಬರ್ತಿದೆ, ಒಂದು ನಿಮಿಷ ಇರು. ಹಾ ಚಿಕ್ಕಿ. ಅಪ್ಪು, ಎಲ್ಲಿದ್ಯಾ? ಏನ್ ನಡೀತಿದೆ? ಚಿಕ್ಕಿ, ಆನ್ ದ ವೇ ಇದ್ದೀನಿ ಚಿಕ್ಕಿ, ಬರ್ತಾ ಇದ್ದೀನಿ. ಈ ವಿಷಯದಲ್ಲಿ ಹುಡುಗಾಟ ಆಡಬೇಡ. ರಾಹುಕಾಲ ಮುಗಿಯೋ ಅಷ್ಟರಲ್ಲಿ ಕಂಕಣ ಕಟ್ಟಬೇಕು ಅಪ್ಪು. ನಾನು ಮುಂಚೆನೆ ಹೇಳಿದೆ ಅಲ್ವಾ, ಇವತ್ತೇನು ಕೆಲಸ ಇಟ್ಕೋಬೇಡ ಅಂತ. ಎಲ್ಲಿದ್ದೀರಾ ಅದನ್ನಾದ್ರೂ ಹೇಳ್ರೋ. ಮದುಮಗಳೇ, ಇನ್ನು ನಾವು ಹೊರಡ್ತೀವಿ ಆಯ್ತಾ? ಅಂಜುದು ದೇವಸ್ಥಾನಕ್ಕೆ ಹೋಗೋ ಪ್ಲಾನ್ ಕ್ಯಾನ್ಸಲ್ ಆಯ್ತು. ಸೊ ರಾಮ್ ಮನೆಗೆ ಹೊರಟ್ಬಿಡ್ತೀವಿ. ಊಟಕ್ಕೆ ಇರು ಅಂತೆಲ್ಲ ಪ್ಲೀಸ್ ಫೋರ್ಸ್ ಮಾಡಬೇಡ. 2 ಮನೇನು ಮ್ಯಾನೇಜ್ ಮಾಡ್ಬೇಕಲ್ಲ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಆಲ್ಸೋ ನಿಮ್ಮ ಹುಡ್ಗಂಗೆ ಏನಾದರೂ ಸಂದೇಶ ಕೊಡೋದಿದ್ರೆ ಹೇಳು. ನಿಮ್ಮಿಬ್ರು ಮಧ್ಯೆ ನಾನೇ ಪಾರಿ ಒಳ ಹಾಕ್ತೀನಿ. ಹಳೆ ಕಾಲದವಳು ಅಂತ ನನಗೆ ಹೇಳ್ತಿದ್ದೆ, ಈಗ ನೀನೇ ಈ ಥರ ಮಾತಾಡ್ತಿದ್ಯಾ? ನನ್ನ ಹತ್ರ ಫೋನ್ ಇದೆ, ನಂಗೆ ಏನು ಬೇಕೋ ನಾನೇ ಹೇಳ್ಕೊತೀನಿ. ಅಬ್ಬಬ್ಬಬ್ಬ, ಶಾಸ್ತ್ರ ಶುರುವಾಗಿದ್ದು ತುಂಬ ಜೋರಾಗ್ಬಿಟ್ಟಿದೆ ಕಣೆ. ಸೀತಾ ಅತ್ಗೆ, ನಾವು ಹೋಗಿ ಬರ್ತೀವಿ. ಸರಿ ಅಂಜು, ಯಾಕೆ ಇವತ್ತು ಡಲ್ಲಾಗಿದ್ಯಾ? ಜ್ವರ ಇನ್ನೂ ಕಡಿಮೆ ಆಗಿಲ್ವಾ? ಹಾಗೇನಿಲ್ಲ ಅದಕ್ಕೆ, ನಾನು ಆರಾಮಾಗೇ ಇದ್ದೀನಿ. ಅಂಜು ಅಕ್ಕ, ಇವತ್ತು ನೀವು ದೇವಸ್ಥಾನಕ್ಕೆ ಹೋಗೋ ಪ್ಲಾನ್ ಕ್ಯಾನ್ಸಲ್ ಆಯ್ತು ಅಂತ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಿನಗೆ ಯಾಕೆ ಖುಷಿ ಆಗ್ಬೇಕು? ಆಲ್ಸೋ ಈ ವಿಷಯನ ಯಾರ ಹತ್ರನೂ ಹೇಳಕ್ ಹೋಗ್ಬೇಡ. ಯಾಕೆ ಫ್ರೆಂಡ್? ಯಾಕಂದ್ರೆ ಎಲ್ಲರೂ ಸುಮ್ಮನೆ ಟೆನ್ಷನ್ ಆಗ್ತಾರೆ. ಯಾಕೂ ಇಲ್ಲ, ಅಂಜಲಿ ಅಕ್ಕ ಮತ್ತೆ ಫ್ರೀ ಇಲ್ಲೇ ಇರೋಂಗ ಆಯ್ತಲ್ವಾ, ಅದಕ್ಕೆ ಹೇಳ್ದೆ. ಆದ್ರೆ ನಾವಿವಾಗ ನಿನ್ ಫ್ರೆಂಡ್ ಮನೆಗೆ ಹೋಗ್ತಿದೀವಿ ಬೇಬಿ. ನಿಮ್ಮ ಮಮ್ಮಿನ ಚೆನ್ನಾಗಿ ನೋಡ್ಕೋ ಆಯ್ತಾ? ಮದುಮಗಳನ್ನ ಹೇಗ್ ನೋಡ್ಕೋಬೇಕು ಅಂತ ನಿಂಗೆ ಗೊತ್ತ ತಾನೆ? ಆಫ್ ಕೋರ್ಸ್ ಫ್ರೀ. ಗುಡ್ ಗರ್ಲ್, ಬಾಯ್ ಬೇಬಿ. ಬಾಯ್.
ರಿಯಲಿ ಸಾರಿ, ಬರ್ತಾ ಇದ್ದೀನಿ, ಆದಷ್ಟು ಬೇಗ ಬಂದ್ಬಿಡ್ತೀನಿ. ಚಿಕ್ಕಿ ಎಟ್ ಎನಿ ಕಾಸ್ಟ್ ಮುಹೂರ್ತ ತಪ್ಪೋಗೋಕ್ಕಂತೂ ಬಿಡಲ್ಲ. ನೀವು 10 ಕೌಂಟ್ ಮಾಡೋಷ್ಟರಲ್ಲಿ ನಾನು ಅಲ್ಲಿರ್ತೀನಿ. ಬಾಯ್. ಡೆಫಿನೆಟ್ ಆಗಿ ಏನೋ ಆಗಿದೆ. ಇಷ್ಟೆಲ್ಲ ಕೇಳಿದ್ರು ಎಲ್ಲಿದ್ದಾನೆ ಅಂತ ಹೇಳ್ತಿಲ್ಲ. ಮಗ, ನೀನು ಯಾವ ಮಾತನ್ನೂ ನಾನು ಇಗ್ನೋರ್ ಮಾಡ್ತಾ ಇಲ್ಲ. ಬಟ್ ಆಲ್ರೆಡಿ ಒಂದ್ಸಲ ಜೈಲ್ಗೆ ಹೋಗಿ ತಪ್ಪು ಮಾಡ್ದವನು ಮತ್ತೆ ಅದೇ ತಪ್ಪು ಮಾಡ್ತಿದ್ದಾನೆ. ಅವನ ಮಾತನ್ನ ಕೇಳೋದು ಬೇಡ ಅಂತ ಅಷ್ಟೇ ನಾನು ಹೇಳಕ್ ಬರ್ತಾ ಇದ್ದೀನಿ. ಬಟ್ ಅವನ ಹಿಂದೆ ಯಾರಿದ್ದಾರೆ ಅಂತ ಎಲ್ಲ ತಿಳ್ಕೊಳ್ಳೋಣ. ಅವನಿಂದ ತಿಳ್ಕೊಳ್ಳೋದು ಅದು ಸ್ವಲ್ಪ ದಡ್ಡತನ ಅಂತ ಅನಿಸುತ್ತೆ. ಯಾಕೋ ಮಗ ಸುಮ್ಮನಿದ್ಯಾ? ನೀನೇನು ಟೆನ್ಷನ್ ಆಗ್ಬೇಡಪ್ಪ, ನಾನು ನಿನ್ನ ಜೊತೆ ಇದ್ದೀನಿ ತಾನೆ, ಎಲ್ಲ ಸರಿ ಹೋಗುತ್ತೆ. ಸಾರಿ ಕಣ, ಇದ್ರ ಹಿಂದೆ ಯಾರಿದ್ದಾರೆ ಅಂತ ತಿಳ್ಕೊಳ್ಳೋ ಆತ್ರದಲ್ಲಿ ಹಾಗೆ ಹೇಳಿದೆ ಅಷ್ಟೇ. ಸೊ ಓಕೆ ಮಗ, ಬಟ್ ಈಗ ಸದ್ಯಕ್ಕೆ ಅಂಜು ನಮ್ಮ ಪ್ರಯಾರಿಟಿ. ಅವಳ ಲೈಫು, ಅವಳ ಕರಿಯರು ಎಲ್ಲ ಹಾಯಾಗಿರ್ಬೇಕು. ಚಿನ್ನದಂತ ಹುಡುಗ ನಮ್ಮ ಮಂಜು ಕೈ ಹಿಡಿತಾರೆ, ನೋಡ್ತಾ ಇರು. ಇಟ್ಸ್ ಮೈ ಪ್ರಾಮಿಸ್ ಅಪ್ಪ. ಇದೆಲ್ಲ ನಾವು ಅಂದ್ಕೊಂಡಿರೋಷ್ಟು ಈಸಿ ಅಲ್ಲ. ಅರ್ಪಿಗೆ ಸಹಾಯ ಮಾಡಿದ್ದು ಚಿಕ್ಕಿ ಅಂತ ಗೊತ್ತಾದರೂ ರಾಮ್ ಸುಲಭಕ್ಕೆ ನಂಬೋದಿಲ್ಲ. ಸಿಹಿ, ಅವ್ರ ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಅಂತ ನಿನಗೆ ಯಾಕೆ ಖುಷಿ ಆಗ್ಬೇಕು? ನೀನು ಸುಳ್ಳು ಹೇಳ್ತಿದ್ಯಾ? ಚಿಕ್ಕಮ್ಮ, ನಾನು ಸುಳ್ಳು ಹೇಳ್ತಿಲ್ಲ, ನಿಜ ಖುಷಿ ಆಯ್ತು. ಯಾಕಂದ್ರೆ ನಾನು ನಿನಗೋಸ್ಕರ ದೇವಸ್ಥಾನದಲ್ಲಿ ಕಾಯ್ತಾ ಇದ್ದೀನಿ. ನೀನು ಇಲ್ಲಿಗೆ ಬಂದರೆ ನಾವೆಲ್ಲಾದರೂ ದೂರ ಹೋಗೋಣ. ಪ್ರಾಣಗಳು ಅಜ್ಜ ಫೋನ್ ಮಾಡಿದ. ನಾನಿದ್ದೀನಿ, ಎಲ್ಲ ಸರಿ ಮಾಡ್ತೀನಿ. ಡೋಂಟ್ ವರಿ, ಓಕೆ? ಏನಮ್ಮ ಭಾರ್ಗವಿ, ಎಲ್ಲಮ್ಮ ಅವರಿಬ್ರು? ಇನ್ನೂ ಎಷ್ಟೊತ್ತಾಗುತ್ತೋ ಏನೋ. ಇಬ್ರು ಆನ್ ದ ವೇ ಅಂತೆ ಮಾವಯ್ಯ. ಏನಂತ ಅರ್ಜೆಂಟ್ ಕೆಲಸ ಇತ್ತು ಅವ್ರಿಗಲ್ಲಿ? ಶಾಸ್ತ್ರನ ಅರ್ಧಕ್ಕೆ ಬಿಟ್ಟೋಗೋ ಅಂಥದ್ದು. ತಡ ಆದರೆ ರಾಹುಕಾಲ ಬಂದ್ಬಿಡೋದಿಲ್ವಾ? ಏನೂ ಗೊತ್ತಿಲ್ಲ ಮಾವಯ್ಯ. ಇತ್ತೀಚೆಗೆ ಅವನು ನನ್ನ ಹತ್ರ ಏನನ್ನೂ ಶೇರ್ ಮಾಡ್ಕೋತಾ ಇಲ್ಲ. ಎಲ್ಲಿ ಹೋಗಿದ್ದಾನೆ, ಎಂಥದ್ದು ಗೊತ್ತಿಲ್ಲ. ಫೋನ್ ಮಾಡಿದಾಗ ಬರ್ತಾ ಇದ್ದೀವಿ ಅಂತ ಮಾತ್ರ ಹೇಳಿದ್ರು. ಇನ್ನೇನು ಬಂದ್ಬಿಡ್ತಾರೆ. ಬರಲಿ ಅವನು, ಅದೇನು ಅಂತ ಕ್ಲಾಸ್ ತಗೊಳ್ಳೋಣ. ಮನೆಯಲ್ಲಿ ಪೂಜೆ ಹಬ್ಬ ಅಂತ ಇದ್ದಾಗಲೇ ಅವನಿಗೆ ಎಮರ್ಜೆನ್ಸಿ ಬಂದ್ಬಿಡುತ್ತಾ? ಮಗ, ಬಟ್ಟೆ ಎಲ್ಲ ಓಕೆ ತಾನೆ? ಏನು ಗಲೀಜಾಗಿಲ್ಲಲ್ಲ? ಇಲ್ಲ ಕಣ, ಪರ್ಫೆಕ್ಟ್ ಆಗಿದೆ. ಬೇಗ ಬಾ, ಬೇಗ ಬಾ. ಅಪ್ಪು, ಎಲ್ಲಿ ಹೋಗಿದ್ರಿ? ಇಸ್ ಎವ್ರಿಥಿಂಗ್ ಆಲ್ ರೈಟ್? ಯಾಚಿಕೆ, ಎಲ್ಲಿ ಹೋಗಿದ್ರು ನೀವು? ಈಗ ಹೇಳ್ದೆ ಕೇಳದೆ ಹೋಗ್ಬಿಟ್ರೆ ನಾವೇಂತ ತಿಳ್ಕೋಬೇಕು? ಶಾಸ್ತ್ರದ ಮಧ್ಯದಲ್ಲಿ ಎದ್ದು ಹೋಗುವಂಥದ್ದು ಏನಾಗಿತ್ತು? ಏ ಅಶೋಕ, ಎಲ್ಲೋ ಹೋಗಿದ್ರ? ಅದು ಸೂರ್ಯ. ತಾತ, ಪ್ಲೀಸ್ ರಿಲ್ಯಾಕ್ಸ್, ಎವ್ರಿಥಿಂಗ್ ಇಸ್ ಓಕೆ. ಒಂದು ಇಂಪಾರ್ಟೆಂಟ್ ಟಾಸ್ಕ್ ಅಟೆಂಡ್ ಮಾಡ್ಬೇಕಾದ್ ಬಂತು, ಅದಕ್ಕೆ ಹೋಗಿದ್ವಿ ಅಷ್ಟೇ. ಏನ್ ಟಾಸ್ಕು? ಎಲ್ಲ ಹೇಳ್ತೀನಿ ತಾತ, ಶಾಸ್ತ್ರ ಮುಗ್ದೋಗ್ಬಿಡ್ಲಿ, ಎಲ್ಲ ವಿವರವಾಗಿ ಹೇಳ್ತೀನಿ. ಪುರೋಹಿತ್ರೆ, ಎಲ್ಲಿಗೆ ನಿಲ್ಸಿದ್ರೋ ಅಲ್ಲಿಂದ ಮುಂದುವರಿಸ್ಬಿಡಿ ಪ್ಲೀಸ್. ರಾವು ಕಾಲ ಶುರು ಆಗೋದ್ರೊಳಗಡೆ ಎಲ್ಲ ಮುಗಿಯುತ್ತಲ್ವಾ? ಮುಗಿಯುತ್ತೆ.
ಶಿವಟು ಗಟ್ಟಿ ಮೇಲೆ ಊರೆಲ್ಲ